ಟೈಮ್ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ. ಟೈಮ್ ಸಿಗಲ್ಲ ನಿಮಗೆ ಮತ್ತೆ. ಸತಿಭವನ್ ಬಗ್ಗೆ ಏನು ಅನ್ಸುತ್ತೆ ಅಪ್ಪಾಜಿ? ಅಯ್ಯೋ ಸತ್ಯ ಬಗ್ಗೆ ಹೇಳ್ತಾರೆ ಅವ್ರು ಯಾವತ್ತೂ ಒಂದು ಟೈಮ್ ನನ್ನಂಗೆ ಒಂದು ದಿವಸನೂ ಸಹಿತ ಒಂದು ನಿಮಿಷನೂ ವೇಸ್ಟ್ ಮಾಡಿದಾರಲ್ಲ. ಅವ್ರು ಏನು ಯಾವ ಟೈಮಿಗೆ ಏನು ಕೆಲಸ ಆಗಬೇಕು ಆ ಕೆಲಸ ಆಗ್ಬಿಡ್ಬೇಕು. ಎಷ್ಟೋ ಮಕ್ಕಳು ಅಪ್ಪ ಮಾಡೋದನ್ನ ಕಳೆದಾಕ್ಬಿಡ್ತಾರೆ, ಮಾರ್ಕೊಂಡ್ಬಿಡ್ತಾರೆ. ಅವ್ರು ದುಡ್ದಿದ್ದಾರೆ, ಅವ್ರ ತಂದೆ ತಾಯಿ ಅವ್ರಿಗೇನು ಕೊಟ್ಟಿಲ್ಲ, ಅವ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಶಿಕ್ಷಿತ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮತ್ತೆ ತಲೆ ಕಟಿಂಗ್ ಮಾಡ್ತಾರೆ. ನಿಜ ಜೀವನದಲ್ಲಿ ಎಲ್ಲರ ಲೈಫಲ್ಲೂ ಎಲ್ಲರ ಮನೆಯಲ್ಲೂ ಹೀರೋ ಅಂತ ಇದ್ದೇ ಇರ್ತಾರೆ. ಆ ಹೀರೋ ಯಾರು ಅಂದರೆ ಅಪ್ಪ. ಎಲ್ಲರ ಮನೆಯಲ್ಲೂ ನಾವು ತಾಯಿನ ತುಂಬ ಹೊಗಳ್ತೀವಿ, ಆದರೆ ಅಪ್ಪನ್ನ ಒಂದು ಕಡೆ ನೆಗ್ಲೆಕ್ಟ್ ಮಾಡಿರ್ತೀವಿ. ಆ ಥರ ಇವತ್ತೊಬ್ಬರು ರಿಯಲ್ ಹೀರೋಸು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ನಾವು ನೋಡಿದ್ದೀವಿ, ಯಾರೋ ಫಿಲ್ಮ್ ಸ್ಟಾರ್ಗಳನ್ನ ಇಂಟರ್ವ್ಯೂ ಮಾಡೋದು, ಇವ್ರನ್ನ ಇಂಟರ್ವ್ಯೂ ಮಾಡೋದು ಬಹಳಷ್ಟು ನೋಡ್ತಾ ಇರ್ತೀವಿ. ಯಾಕೆಂದರೆ ಜನರಿಂದ ಹೆಸರು ಪಡೆದಂಥವ್ರು ಅವ್ರನ್ನ ನೋಡೋಕೆ ಎಲ್ಲರಿಗೂ ಆಸಕ್ತಿ ಇರುತ್ತೆ. ಆದರೆ ನಮ್ಮೊಳಗಿರೋ ಹೀರೋಸ್ಗಳನ್ನೇ ನಾವು ಮಾಡ್ತಿರ್ತೀವಿ. ಅದಕ್ಕೆ ನಮ್ಮ ಮನೆಗಳಲ್ಲೇ ಇರ್ತಾರೆ. ಈ ಇಂಟರ್ವ್ಯೂ ಎಲ್ಲ ಅಪ್ಪಂದ್ರಿಗೂ ಮುಡಿಪಾಗಿಡ್ತಾ ಇದ್ದೀವಿ, ಇದನ್ನ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಯಾರು ಅಲ್ಲ, ಇವ್ರ ತಂದೆ ಧರ್ಮಪ್ಪ ಅಂತ ಅವ್ರ ಹೆಸರು. ವೃತ್ತಿಯಲ್ಲಿ ವೆಟರ್ನರಿ ಡಾಕ್ಟರ್ ಆಗಿದ್ದರು. ಅವರು ರಿಟೈರ್ಡ್ ಆಗಿದ್ದಾರೆ ಈಗ. ಹೇಗೆ ಅನಿಸ್ತಿದೆ ಅಂಕಲ್ ಅದಾದ್ಮೇಲೆ ಈ ಕೆಲಸ ಮುಗಿದ್ಮೇಲೆ? ಚೆನ್ನಾಗಿದೆ. ಏನು ಅಂತ ಏನು ನನಗೆ ಬೇಜಾರು ಅನಿಸ್ತಾ ಇಲ್ಲ. ಯಾಕೆಂದ್ರೆ ಹಿಂದೆ ನಾವು ಸಣ್ಣ ಮಕ್ಕಳಿಂದ ದನ ಸಾಕ್ತಿರಲ್ವಾ, ಅಗ್ರಿಕಲ್ಚರ್ ನಮ್ಮ ತಂದೆಯವರು ಅಗ್ರಿಕಲ್ಚರ್. ಹೀಗಿದ್ದಾಗ ನಮಗೆ ಅದು ಹೊಂದ್ಕೊಳುತ್ತೆ. ಹಾಸನ ಮನೆ ನೋಡಿ ಕಾಮಧೇನು, ಈ ಮನೆ ನೋಡಿ ಕಾಮಧೇನು ಗೃಹ, ಅದು ಕಾಮಧೇನು ಗೃಹ. ಬೈಕ್ಗಳು ಆಗಲಿ ಒಂದು ವೆಹಿಕಲಲ್ಲಿ ನನ್ನ ಕಾಮಧೇನು ಅಂತ ಹಾಕೋದು. ಇದು ನನ್ನೇ ತಿಂದಿರೋದು. ಇದ್ರ ಆಶೀರ್ವಾದ ನನಗೆ. ಈ ಆಶೀರ್ವಾದ ಇರ್ಲಾಗಿ ಒಂದು ಇರಲಿ ಅಂತ ಮಾಡ್ಕೊಂಡಿದ್ದೀನಿ. ಅಂದ್ರೆ ಹಾಲು ಕೊಡುತ್ತೆ ಅಂತ ಏನಲ್ಲ, ಹಂಗೆ ನನ್ನ ಮನೇಲಿ ಇರಬೇಕು. ಅದೇನಾರ ಮಾಡ್ಕೊಳ್ಳೋದು ನಮ್ಮ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರಲ್ಲ. ಆ ಖುಷಿ. ನೋಡಿ ಒಂದು 2 ಕೋಳಿ ಪ್ರಕೃತಿ ಮತ್ತೆ ಪ್ರಾಣಿಗಳ ಜೊತೆ ಒಡನಾಟ ಇಟ್ಕೋಬೇಕು. ಆಮೇಲೆ ಅಷ್ಟೇ ಅಲ್ಲ, ನಾನು ಮದುವೆ ಆಗಿ ಹೊಸ್ತಲ್ಲಿ ಬಂದಾಗ ಸತೀಶ್ ನೀವು ಹೇಳ್ತೀರಾ ನಮ್ಮ ಹತ್ರ ಏನೇನು ಇರಲಿಲ್ಲ, ಬರೀ ಎರಡು ಚೀಲ ಕಾಫಿ ನಾನು ಬೆಳೆದಾಗ ನನಗೆ ನಾವೆಲ್ಲ ಬ್ರದರ್ಸ್ ಎಲ್ಲ ಮಾಡಿದಾಗ ಅವ್ರಿಗೂ ಅವ್ರಿಗೂ ಒಂದು 2 ಚೀಲ ಆಗಿತ್ತು, ನನಗೆ ಬರೀ 2 ಚೀಲ ಇಲ್ಲ, ನನಗೊಂದು ಕೊರೆ ಚೀಲ ಆಗಿತ್ತು. ಅದು ತಗೊಂಡು 100 ಚೀಲಕ್ಕೆ ಮುಟ್ಟಿಸ್ಬೇಕು, 100-120 ಚೀಲ ಮುಟ್ಟಿಸ್ಬೇಕು ಅಂತ ತಮಾಷೆನ. ಇವತ್ತು ಅಷ್ಟೇ ಅವ್ರು ಓಡಾಡೋದು, ಅವ್ರದ್ದೊಂದು ಹೀರೋ ಹೊಂಡ ಬೈಕ್ ಇದೆ, ಅದರಲ್ಲೇ ಓಡಾಡೋದು. ಏನು ಕಮ್ಮಿ ಮಾಡ್ಕೊಂಡು 168 ಅಂತ ಒಂದು ನಂಬರ್ ಒಂದು ಗಾಡಿ ತಿಂತವ ಹೀರೋ ಹೊಂಡ, ಅದರಲ್ಲಿ ಹೊಡೆದಿದ್ದು ನಾನು 10 ವರ್ಷ 4.25 ಲಕ್ಷ ಹೊಡೆದಿದ್ದೆ. ಗಾಡಿ 4.25 ಕಿಲೋಮೀಟರ್. ಅದು ಕೊಡಬೇಕಾದ್ರೂ ಆ ಮಿರರ್ ಶೋರೂಮ್ ಇಂದ ಬಂದ್ರೆ ಅದೇ ಮಿರರ್ ಅದೇ ಕ್ಲಚ್ ಕೊಟ್ಟಿದ್ದ. ಗಾಡಿನ ನೆಲಕ್ ಬಿಟ್ಟಲ್ಲ, ಬೀಳ್ನೆ ಅದೆಲ್ಲ ಕಲ್ತಿದ್ದು ಗಾಡಿ. ಅದು ಎಲ್ಲೂ ನಾನು ಗಾಡಿ ಕೆಳಗೆ ಬಿಟ್ಟಲ್ಲ. ಲಕ್ಷ್ಮಿ ಗಾಡಿ ಮಕ್ಕಳು 36 ಸರ್ವಿಸ್ ಅಲ್ಲಿ 14-15 ಲಕ್ಷ ಕಿಲೋಮೀಟರ್ ಗಾಡಿ ಓಡಿಸಿದ್ನಿ ಅಂದ್ರೆ ಇವತ್ತಾಗಿ ಒಂದೇ ಒಂದು ಸ್ಕ್ರಾಚ್ ಆಗಿಲ್ಲ, ನಾನು ಎಲ್ಲೂ ಬಿದ್ದಿಲ್ಲ. ಬಿದ್ದರೆ ಒಂದ್ಸರಿ 2 ಸಲ ಬಿದ್ದಿದ್ದೀನಿ ಅಂತ ದೊಡ್ಡದಾಗಿಲ್ಲ, ಸ್ವಲ್ಪ ಸಾರಿಸ್ಕೊಂಡಾಗ ಅಷ್ಟೇ. ಆ ಥರ 18 ಲಕ್ಷ ಗಾಡಿ ಕಿಲೋಮೀಟರ್ ಓಡಿಸಿದ್ದಾರೆ ಅಂತ ಅಂದ್ರೆ ಯೋಚನೆ ಮಾಡಿ. ಈಗಲೂ ಅಷ್ಟೇ ಅವರು ಬೈಕಲ್ಲಿ ಅದೇ ಬೈಕಲ್ಲಿ ಓಡಾಡೋದು, ಅದೇ ಥರ ಕೆಲಸ ಮಾಡೋದು. ಈಗಲೂ ಕೂಡ ಅವರು ಏಜ್ ಆಗಿದ್ರು ಹೆಂಗೆ ಹುಡುಗರ ಥರನೇ, ನಮ್ಗಿಂತ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅವ್ರಿಗೆ ಕೆಲಸ ಮಾಡೋದು. ಈಗಲೂ ಹೆಂಗೆ ಓಡಾಡ್ತಾರೆ ಅಂದರೆ ನೀವು ಯೋಚನೆ ಮಾಡಿ, ಇವರು ಇಷ್ಟೆಲ್ಲ ಡೆವಲಪ್ ಮಾಡೋದಕ್ಕೆ ಅವ್ರು ಪಟ್ಟರೆ ಕಷ್ಟನೇ ಕಾರಣ. ಇವತ್ತು ನೀವು ಏನು ಹೇಳ್ತೀರಾ, ನಿಮ್ಮ ಮಕ್ಕಳಿಗೆ ನೀವು ಆ ಥರ ಕಷ್ಟ ಕೊಡಬಾರ್ದು ಅಂತ? ನೀವೆಲ್ಲ ಕಷ್ಟ ಮಾಡಬೇಕು, ಕಷ್ಟ ಬೀಳಬೇಕು. ಕಷ್ಟ ಬಿದ್ದರೆ ಒಳ್ಳೇದು, ಕಷ್ಟ ಬಿದ್ದರೆ ಅವ್ರಿಗೆ ಒಳ್ಳೇದಾಗುತ್ತೆ. ಅವ್ರು ನನ್ನ ಹತ್ರ ಕಲ್ತ್ಕೊಂಡ್ರೆ ಅವ್ರ ಮಕ್ಳಿಗೆ ಕಲಿಸ್ಬೋದು. ಇಲ್ಲ ಅಂತ ಅಂದ್ಬಿಟ್ರೆ ಬಿಡು ಅದೇ ಮಾಡೋಕ್ಕೆ ನೀವು ಇದರಲ್ಲಿ ಇದು ಬರುತ್ತೆ, ನಾವು ಹಂಗೆ ಬೆಳಿಬೋದು, ಹಿಂಗೆ ಅವೆಲ್ಲ ಮಾಡೋಕೆ ಹೋಗ್ಬಾರ್ದು. ಹೆಂಗಿದ್ರೆ ನಿಧಾನ ಕತ್ತಾ ಇರಬೇಕು ಮೆಟ್ಲನ್ನ. ಒಂದೇ ಸರಿ ನಾವು ಅಲ್ಲಿ ಪೀಕಿಗೆ ಹೋಗ್ತಿನಕ್ಕೆ ಹೋಗ್ಬಾರ್ದು. ಹಂಗೆ ಹೋದ್ರೆ ಒಂದ್ಸರಿ ಬಿದ್ದೋಗ್ಬಿಡ್ತು ಕೆಳಕ್ಕೆ, ಏನು ಉಳಿಯೋಲ್ಲ. ಆಮೇಲೆ ಅದೆಲ್ಲ ಕಳ್ಕೊಬೇಕಾದ್ರೆ ಒಂದು ಮಾತಿದೆ, ನೀವು ಮೇಲೆ ತುಂಬಾ ಮೇಲೆ ಹೋದ್ರೂ ಕೂಡ ಮೇಲೆ ಹೋಗ್ಬೇಡಿ. ಯಾಕೆಂದ್ರೆ ಮೇಲೆ ಒಂದ್ಸರಿಗೆ ಜೀವನ ಅನ್ನೋದು ಕೆಳಗೆ ಬೀಳಿಸ್ಬಿಡುತ್ತೆ. ಮೇಲಿಂದ ಏನಾದ್ರು ಕೆಳಗೆ ಬಿದ್ರಿ ಅಂದ್ರೆ ತುಂಬಾ ಏಟ್ ಆಗುತ್ತೆ. ನೀವು ಯಾವತ್ತೂ ಎಷ್ಟೇ ದೊಡ್ಡಕ್ಕೆ ಹೋದ್ರೆ ಇಲ್ಲೇ ಇರಿ, ಅಲ್ಲಿಂದಲೇ ಏಟೇ ಆಗಲ್ಲ. ಆಮೇಲೆ ಮದುವೆ ಆದಾಗ ಅಂಕಲ್ ನಿಮ್ಗೆ ಅವಾಗ ಯಾವ ತರ ಇತ್ತು ಲೈಫ್? ನೀವು ನೋಡಿ, ಈಗ ಬೀಗ್ರೂಟ ಅಂತ ಮಾಡಿ 2,000-3,000 4 ಜನ ಊಟ ಹಾಕ್ತಾರೆ. ಅವಾಗ ಎಂಥದ್ದು ಇಲ್ಲ. ಈ ಹೆಂಗಿರೋ ಗೌಡ್ರುಗಳು ಮಟನ್ ತಿಂತೀವಲ್ವಾ, ಮದುವೆ ಕರೆಯಕ್ಕೆ ಬಂದ್ರೆ ಒಂದು 10-15 ಜನ 2 ಕಾರಲ್ಲಿ ಬರೋರು. ಆ ಕಾರು ಇಲ್ಲ ಬಂದ್ರೆ ಯಾವ್ದೆಲ್ಲ ಒಂದು ಎಂಥದೊಂದು ಟಂಪ ಗಾಡಿ ಮಾಡ್ಕೊ ಬರೋರು. ಅವಾಗ ನಾನು ನಿಮ್ಮ ಮಾವರು ಒಂದೇ ದಿವಸ ಮದುವೆ ಆಗಿದ್ದಲ್ವಾ, 2 ಕಾರಲ್ಲಿ ಬಂದಿರು ಸಕಲೇಶ್ಪುರದಿಂದ. ಒಬ್ಬರನ್ನ ಇಲ್ಲಿ ಕರ್ಕೊಂಡವ್ರು ಹಾಸ್ಪಿಟ್ಲಕ್ಕೆ, ಇನ್ನೊಬ್ಬರು ಸಕಲೇಶ್ಪುರ ಕರ್ಕೊಂಡು 2 ಕಾರಲ್ಲಿ. ಇಲ್ಲಿ ಕೆಳಗೆ ಒಂದು ಮನೆ ಇತ್ತು ನಮ್ದು, ಅದರಲ್ಲಿ ಮೇಗಡೆ ಅಟ್ಟ ಅಂತ, ನೀವು ಅಟ್ಟದ ಕೂರ್ಸಿ ಊಟ ನೆಂಟರಿಗೆ. ಯಾಕಾಗಿ ಈಗ ಶಾಮಿಯಾನ ಹೊಡೆದು ಬೇಕಾದಷ್ಟು ಮಾಡಿ ಕ್ವಿಂಟಾಲ್ ಗಟ್ಟಲೆ, ಅದು ಟನ್ ಗಟ್ಟಲೆ ಮಟನ್ ಮಾಡ್ತಾರೆ. ಈಗ ನನ್ನ ಮಗನ ಮದುವೆಗೂ ಸಹಿತ 1 ಟನ್ 15 kg ವಾತರ ಮಟನ್ ಮಾಡಿಸಿದ್ದೆ. ಅವಾಗ ಬರೀ 15 kg ವಾತರ ಮಟನ್ ಇಲ್ಲ, ಒಂದು 15 kg. ನನಗೂ ಅಷ್ಟೇ ಪೂಜಾ ಕೆ ರಾಜ್ ಅವ್ರನ್ನ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಆಕ್ಚುಲಿ ನಾನು ಇಷ್ಟಪಟ್ಟು ಅಂಕಲ್ನೇ ಫಸ್ಟ್ ನಾವು ಇದು ಮಾಡಿದ್ದು. ಆಮೇಲೆ ಅಂಕಲ್ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ, ಅಂಕಲ್ ನನ್ನ ನಂತರನೇ ಹುಡುಗ ಇವ್ನು ಕೆಲಸ ಮಾಡ್ತಾನೆ, ಕಷ್ಟಪಟ್ಟು ಇದು ಮಾಡ್ತಾನೆ, ಮುಂದೆ ಬರ್ತಾನೆ, ಏನೂ ಇರಲಿಲ್ಲ ನನ್ನ ಹತ್ರ.
ಈಗಲೂ ಈಗಲೂ ಇದೆ ಅಂತಾನು ಏನು ಹೇಳ್ತಾ ಇಲ್ಲ. ಈಗ ಕಾಲ ಹಂಗಿದೆ. ಇನ್ನೊಂದು ಹುಡುಗನ ಹತ್ರ ಆಸ್ತಿ ಇದ್ರೆ ಆಯ್ತು, ಅವ್ನು ಏನಾರು ಮಾಡಿರ್ಲಿ, ಜೂಜಾಡ್ಲಿ, ಇಲ್ಲ ಇನ್ನೊಂದು ಇದು ಮಾಡ್ಲಿ, ಮತ್ತೊಂದು ಮಗದೊಂದು ಏನಾರು ಕೆಲಸ ಮಾಡ್ಲಿ, ಅವನ ಹತ್ರ ದುಡ್ಡು ಇತ್ತು ಅಂದ್ರೆ ಹೆಣ್ಣು ಕೊಡೋಂಥ ಪದ್ಧತಿ ಇದೆ. ಈ ಹೇಳಿದ್ರೆ ಈ ಜೂಜು ಪಜೆ ಮಾಡಕ್ ಹೋಗ್ಬಾರ್ದು. ಜೂಜಿಂದು ಅವೆಲ್ಲ ಒಳ್ಳೆ ಇದೆ ಬೆಳವಣಿಗೆಲ್ಲ. ಕಷ್ಟಪಟ್ಟು ಈಗ ನೀವೊಂದು ಮಾಡ್ತೀವಿ, ವರ್ಕ್ ಮಾಡ್ತಿದೆ, ಓಕೆ, ಕಷ್ಟಪಟ್ಟು ಆ ಥರ ಮಾಡಿ. ನೀವೆಲ್ಲ ಇವ್ರ ಮಕ್ಕಳನ್ನ ಯಾವ ಥರ ಸಾಕಿದ್ರಿ? ಅದು ನಿಮ್ ಅಯ್ಯೋ ಇದು ಇವ್ರದ್ದೆಲ್ಲ ಕತೆ ದೊಡ್ಡ ಕತೆ ಇದೆ. ಈಗ ಈ ಮಕ್ಕಳು ಎಲ್ಲ ಇವರು ಒಂದು 2-3 ತಿಂಗಳು ಹೆಚ್ಚು ಕಡಿಮೆ ಎಲ್ಲ ಹುಟ್ಟೇ ಬಿಟ್ರಾ. ಇವ್ರು ಎರಡು ಮಕ್ಕಳು ದೊಡ್ಡವ್ರು ಬಂದರು. ಆಮೇಲೆ ಒಂದು 2 ವರ್ಷ ಕಡಿಮೆ ಇವ್ರು ಚಿಕ್ಕರು ಇವ್ರು ಬಂದರು. ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರು ಏನು ಮಾಡ್ರು, ಅವರು ಕಲ್ಲರಲ್ಲಿ ಇದ್ರಲ್ಲ, ಅಲ್ಲಿ ಸ್ಕೂಲ್ ವ್ಯವಸ್ಥೆ ನರ್ಸರಿ ಇಲ್ಲ ಊರಲ್ಲಿ. ಇನ್ನು ತಗೊಬಂದು ಇಲ್ಲಿ ಮಗ್ಗಿಗೆಲ್ಲ ಬಿಡೋಕೆ ಕನ್ವೀನಿಯಂಟ್. ಈಗ ನಮ್ಗೆ ಗಾಡಿಗಳೆಲ್ಲ ಬರ್ತವೆ, ಕರ್ಕೊಗ್ತಾರೆ, ಕರ್ಕೊಬರ್ತಾರೆ, ಅದೆಲ್ಲ ಇದೆ. ಆವಾಗ ಏನಾಯ್ತು, ನಾನು ಗೊರೂರಿನಲ್ಲಿದ್ದೆ. ಗೊರೂರಿನಲ್ಲಿ ಕೆಲಸ ಮಾಡ್ತಿದ್ದಾಗ ತಂದು ನಮ್ಮ ಮನೆಗೆ ಬಿಟ್ಟರು ಇವೆರಡು ಮಕ್ಕಳು. ಇವ್ರು ಈ ಕೊನೆಗಳು ಬಂದು ಇವ್ರು ಚಿಕ್ಕಳಾಗ. ಆಮೇಲೆ ಗೊರೂರಿನಲ್ಲಿ ಆಯಿತು, ಅಲ್ಲಿ ಪ್ರಮೋಷನ್ ಶುರುವಾಯ್ತು, ನನಗೆ ಬಂತು. ಬಂದು ಮತ್ತೆ ಶೆಟ್ಟಹಳ್ಳಿ ಬಂದು ದುಂಡನಾಯಕನಲ್ಲಿ ಚೇಂಜ್ ಆಯಿತು ನನ್ನ ಪ್ಲೇಸು. ಇವರು ಆಗ LKG ಲೆಕ್ಕಾಚಾರಕ್ಕೆ ಬಂದರು. ಅವರು ಫಸ್ಟ್ ಸ್ಟ್ಯಾಂಡರ್ಡು ಹೆಂಗಾಯ್ತು, ಅಲ್ಲೊಂದು ಕ್ರಿಶ್ಚಿಯನ್ ಸ್ಕೂಲ್ ಇದೆ ಶೆಟ್ಟಹಳ್ಳಿ ಇದೆ, ಅಲ್ಲಿ ಅವ್ರು ಬಿಟ್ಕೊಂಡೆ. ಇವರು ಇದಾಯಿತು. ಅಲ್ಲಿ 8 ವರ್ಷ ಸರ್ವಿಸ್ ಕೊಟ್ಕೊಂಡೆ. ಸರ್ವಿಸ್ ಇವ್ರು ನೋಡ್ಕೊಳಕ್ಕೆ ಇನ್ನು ಮತ್ತಿಗೆ ಮಗಳು ಒಬ್ಳಿದ್ದಾರೆ ದೊಡ್ಡೋಳು, ಅವ್ರು ನೋಡ್ಕೊಳಕ್ಕೆ ಅವಳನ್ನ ಕರ್ಕೊಂಡು ಹಾಕ್ಕೊಂಡು ಹೊಣೆ ಇರ್ತಲ್ಲ ಅವರು ಅಲ್ಲಿಗೆ ಹಾಕ್ಕೊಂಡು ಇವ್ರ ಬೆಳ್ಳು ನಮ್ಮ ಪೂಜಾ ಇದರಲ್ಲಿ ಶೆಟ್ಟಹಳ್ಳಿ ಮುಗಿದ್ಮೇಲೆ ಕುಂದೂರು ಸ್ಕೂಲ್ ಇಲ್ಲಿ ಹಾಕ್ಕೊಂಡು ಇವ್ರು ಹೋಗಿ ಬರೋದು. ಇವ್ರದೊಂದು ಟೇಸ್ಟ್ ಏನಂತಂದ್ರೆ, ಅಲ್ಲಿ ಯಾರು ಓದ್ತಿದ್ರೆ ಕನ್ನಡ ಕಡೆಗೆ ನಮ್ಮ ಅಪ್ಪಮ್ಮ ಬರಕ್ಕೆ ಲೆಟರ್ ಬರ್ದು ಕಳ್ಸೋದು, ಚೀಟಿ ಬರ್ದು ಕಳ್ಸೋದು. ನಮ್ಮ ಅಪ್ಪನ ಬರಕ್ಕೆ ಇಲ್ಲಿ ವಾರಕ್ಕೊಂದ್ಸರಿ ಮನೆಗೆ ಹೋಗ್ಬಿಡು, ವಾರಕ್ಕೆ ಹೋದ್ರೆ ಮನೆಯಲ್ಲಿ ಮಾಡ್ಬಿಡೋದು. ಅಲ್ಲೊಂದು ಕಾಯಿನ ಬೂತ್ಗಳಿದ್ದು ಹಿಂದೆ, ಒಂದು ದುಡ್ಡು ಕೊಟ್ಟು ಆ ತಂದೆ ತಾಯಿ ದುಡ್ಡು ಕೊಟ್ಟು ಕಳ್ಸೋ ಕಂಡ ಕಾಯಿನ ಕಾಣದ ಮುಚ್ಚಿಟ್ಕೊಂಡ್ರಲ್ಲ, ಅವ್ನು ಕಾಯಿನ ಹಾಕ್ಬಿಟ್ಟು ಅವ್ರು ಮಾತಾಡೋದು. ಮನೆ ಲ್ಯಾಂಡ್ಲೈನ್ ಇದಿಲ್ಲ, ಮೊಬೈಲ್ ಇಲ್ಲ ಯಾರಿವಾಗ. ಪಾಪ ಅವ್ರಿಗೂ ಅಷ್ಟೇ ಆಸೆ ಇಟ್ಕೊಂಡಿದ್ರು ಮಕ್ಳ ಮೇಲೆ. ಇವ್ರು ಹಂಗೆ ಅಲ್ವಾ, ಇರ್ಲಿ ಅಂತ ಅಂದ್ಬಿಟ್ಟು ಎಂತ SLC ನನ್ನ ಹತ್ರ ಮುಗಿಸಿರು. ಇನ್ನೊಂದು ಏನಂದ್ರೆ, ಅದು 168 C100 ಇತ್ತಲ್ಲ, ಮೊದಲ ಸರಿ ತಗೊಂಡು ಗಾಡಿ 4 ಮಕ್ಕಳು 3 ಲಕ್ಷ ಹೊಡೆದಿದ್ದು. ಅದು ಇವರು ನಾನು ಇವೆರಡು 4 ಮಕ್ಕಳು ಎಲ್ಲ ತುಮ್ಕೆ ಹೋಗ್ಬಿಡ್ವಿ. ರೇಣುಕಾ ಇಲ್ಲ ಅಂತ ವಾಣಿ ತುಮ್ಕೆ ಹೋಗೋದು ನೋಡಕ್ಕಾಯ್ತು. ಸರ್ಕಸ್ ಅದೆಲ್ಲ ಪಾಪ ಈ ಕೆಲವು ಜನ ಹೋಗ್ತಾ ಇರ್ತಾರ, 5 ವರ್ಷ ಹೊಟ್ಟಿಗೆ ಹೋಗ್ತಾರ, ಹಂಗ ಆಗ್ಬಿಡೋದು, ಆ ಥರ ಆಗ್ಬಿಡೋದು ಬೈಕಲ್ಲಿ. ಅವಾಗ ಕಾರಿನ ವ್ಯವಸ್ಥೆ ಎಲ್ಲ ಇತ್ತಿಲ್ಲ, ಕಾರ್ ಇಲ್ಲ ಅವಾಗ. 86 ಅಪಾರ್ಟ್ಮೆಂಟ್. 86 ಅಪಾರ್ಟ್ಮೆಂಟ್ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ವರ್ಷ ಆಗಿ. ಮದುವೆ ಆದ್ಮೇಲೆ ಇದಾಗಿದ್ದ ಜಾಬ್ ಸಿಕ್ಕಿದ್ದ? ಇಲ್ಲ, ಮತ್ತೆ ಜಾಬ್ ನನಗೆ 23 ವರ್ಷಕ್ಕೆ ಜಾಬ್ ನನಗೆ. ನನಗೆ ಅದು 60 ಆಯ್ತಲ್ಲ, ರಿಟೈರ್ಡ್ ಆಯ್ತಲ್ಲ ಮೊನ್ನೆ ರಿಟೈರ್ಡ್ ಆಯ್ತು. ಈಗ 86 ಅಪಾರ್ಟ್ಮೆಂಟ್ ಅಂತೇಳಿ 86 96 ಹೆಚ್ಚು 19 ವರ್ಷಕ್ಕೆ ನಾನು ಕೆಲಸ ಸೇರಿ 19 ವರ್ಷದ ಮೇಲೆ ಕಾರ್ ತಗೊಂಡೆ. ಎರಡನೇ ಕೈ ನೋಡ್ಬೇಕಿತ್ತು, ಕಾರ್ ಒಳಗೆ ಕೂತ್ಕೊಂಡು ಡೈಲಿ ಎಣ್ಣೆ ಹೊಡೆಯೋದು. ಕಾರ್ ತಗೊಂಡಿದ್ದೀನಿ. ಡೈಲಿ ಏನಿಲ್ಲ, ವೀಕ್ಲಿ 15 ಡೇಸ್ ಆಗಿ ಅಂತ. ನಾವು ಗೊರೂರಿನಲ್ಲಿ ಶೆಟ್ಟಹಳ್ಳಿಲಿದ್ದಾಗ ಇವತ್ತು ಫಾದರ್ ಬರೋಲ್ಲ, ಅವ್ರು ನನ್ನ ಗಾಡಿ ತಗೊಂಡೋಗ್ರಲ್ಲ, ಹೊರಗಡೆ ಹೋಗ್ಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ. ಆ ಸೌಂಡ್ ಎಷ್ಟು ಚೆನ್ನಾಗಿತ್ತು. ಆಗ ನಾವು ಹಂಗೇನಾರ ಈ ಥರ ಅಕೇಶನ್ ತಗೋಬೇಕು ಅಂದರೆ 3 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದ್ಸರಿ ಆಗೋಗೋದು. ಈಗ 6 ತಿಂಗಳಿಗೆ ಒಂದ್ಸರಿ, ಅಲ್ವಾ ವೀಕ್ಷಿತ? ಈಗ 6 ತಿಂಗಳಿಗೆ ಒಂದ್ಸರಿ, 6 ದಿವಸನು ಒಂದ್ಸರಿ ಒಂದು ಗಂಡು ಹಸುನ ಯಾರೋ ಕೇಳಿದ್ರು ಅಂದ್ರೆ ಯಾವ್ದೋ ಒಂದು ಇದು ಕರು ಹಾಕಿತ್ತಲ್ಲ, ಒಂದು ಕರು ಹಾಕಿತ್ತು. ಅಂದ್ರೆ ಕರು ಹಾಕಿರೋದಂತಲ್ಲ, ಅದು ಯಾವುದೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಒಂದು ಕರು, ಒಂದು ಹಸು ಯಾಕೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಅದು ಕಾಲು ಮುರಿದು ಹೋಗಿದೆ. ಅದು ಮುರಿದು ಹೋಗಿದ್ರೆ ಕೂಡ್ಕಿಳತ್ತದು. ಅದು ಬ್ಯಾಂಡೇಜ್ ಮಾಡಿ ಕೂಡ್ಕಿಳತ್ತು, ಓಪನ್ ಆಗಿಲ್ಲ, ಸುಮ್ಮನೆ ಒಳಗೆ ಕಟ್ಟಾಗಿದೆ ಅಷ್ಟೇ. ಅದು ನಾನು ಅಟೆಂಡ್ ಮಾಡಿ ಬಂದೆ. ಯಾರ ಊರು ಏನು ಮಾಡಿದ್ರೆ, ಮುಸ್ಲಿಮ್ಸ್ ಒಬ್ರಿಗೆ ಯಾರಿಗೋ ದನ ವ್ಯಾಪಾರ ಮಾಡೋದಕ್ಕೆ ಹೇಳ್ಬಿಟ್ಟಿದ್ದಾರೆ, ಅಲ್ಲೊಂದು ಹಸು ಇದೆ, ಹೋಗಿ ತಗೊಬಿಡು ನೀನು ಹೀಗೆ. ಅವನು ಅಲ್ಲಿ ಎಲ್ಲ ಹೋಗಿ ನಾನು ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ, ಬ್ಯಾಂಡೇಜ್ ಎಲ್ಲ ಮಾಡಿ ಅವನು ಅಲ್ಲಿ ನೋಡ್ಕೊಂಡು ಬಂದು ಸಲೀಸಿ ನಂತಕ್ಕೆ ಬಂದ. ಇದಾಗೋದಿಲ್ಲ ಹಿಂಗೆ ಅಂತ ಹೇಳಿದ್ದೀನಿ ಸರ್, ನಾಳೆಗೆ ನೀವು ಏನಾರು ಮಾಡಿ ಅದನ್ನು ಇದಾಗೋದಿಲ್ಲ ಕೊಟ್ಬಿಡಪ್ಪ ಅಂದ್ಬಿಟ್ಟು ಅಂದ್ಬಿಡಿ ಅಣ್ಣ, ನಾವು ನಿಮಗೆ ಏನಾರು ಕೊಡ್ತೀನಿ ಅಂತ. ನಾನಿದ್ರು ಅಲ್ಲ ಕಣಪ್ಪ, ನಾನು ಅದರದೇ ಅನ್ನ ತಿಂತಿರೋದು. ನಾನು ಇವತ್ತು ಏನಾರು ಈ ಮಟ್ಟಕ್ಕೆ ಬದುಕೊಂಡಿದ್ದೀನಿ ಅಂತಂದರೆ ಅದೇ ನನಗೆ ಕಾರಣ. ನಾನು ಅದು ಉಳಿಸ್ಕೊಡ್ತೀನಿ. ಈಗ ರೇಬಿಸ್ ಆಗೋಗಿರುತ್ತೆ, ಹುಚ್ಚಿರುತ್ತೆ, ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಸಾಯಿಸ್ತೀವಿ ನಾವು ಅಲ್ವಾ. ಯಾಕೆಂದ್ರೆ ಇಲ್ಲಾಂದ್ರೆ ತುಂಬ ಜನಕ್ಕೆ ಡ್ಯಾಮೇಜ್ ಮಾಡುತ್ತೆ. ಹೌದು, ತುಂಬ ಪ್ರಾಣಿಗಳು ಕಡಿಯುತ್ತೆ, ಮನುಷ್ಯಗಳನ್ನ ಕಡಿಯುತ್ತೆ. ಅಂತಂದು ಏನು ಮಾಡೋದು, ಏನಾದ್ರು ಆಯ್ತು ಅಂದ್ರೆ ಸಾಯ್ತು ಅಂತ ಗೊತ್ತಾದ್ಮೇಲೆ ಸಫರ್ ಮಾಡಿ ಸಾಯೋದಕ್ಕಿಂತ ಈ ಥರ ಮಾಡೋದಿರುತ್ತೆ. ಕೆಲವು ಹಿಂದೆ ನಾನು ಸುಮಾರು ಕೆಲಸ ಸೇರಿ ಒಂದು 8-10 ವರ್ಷದಲ್ಲಿ ನಾನು ದುಂಡಾನ ಹಾಕಿದ್ದೆ ನಂಗೆ ಕಾಣುತ್ತೆ. ಟ್ರೈನ್ ಸಿಕ್ಕ ಬ್ಯಾಕ್ ಸೈಡ್ ಕಟ್ ಆಗ್ಬಿಡ್ತು ಒಂದು ಎಮ್ಮೆಗೆ, ಈ ತೊಡೆ ಶೋಲ್ಡ್ರಿಗೆ ಹೋಗ್ಬಿಟ್ಟಿದ್ದು, ಸಾಯಿ ಹೊಳ್ದು
ಸಾಹಿತ್ಯ ಎಂತ ಮಾಡೋದು. ಆಗ ಡಿಪಾರ್ಟ್ಮೆಂಟ್ ಕಳಿಸಿ ಹತ್ರ ಮರ್ಸಿ ಮಾಡಿಸಿರು. ಪಾಪ ಅದು ಹಿಂಸೆ ಪಡೋದು ಬೇಡ, ಅದು ಇಂಜೆಕ್ಷನ್ ಕೊಟ್ಟರೆ ದಫನ್ ಮಾಡಿ ಹೋಲಿ ಪಾಪ ಅದೇ ಯಾಕಾತರ ಅಂಥದ್ದು ಮಾಡ್ಬೋದು ಹೊರತು ಇಂಥ ಒಳ್ಳೊಳ್ಳೆದ್ರನ್ನು ಅವ್ರು ಕೊಡಿ ಇದಾಗಲ್ಲ ಅಂತ ಸುಳ್ಳು ಹೇಳಿ ಏನೋ ಮಾಡೋಕೆ ಹೋಗ್ಬಾರ್ದು. ಬೆಳಗಿನ ಟೈಮು ಆಗ 8 ಗಂಟೆಗೆ ಹಾಸ್ಪಿಟ್ಲ್ ಓಪನ್ ಆಗ್ತಿತ್ತು. 8 ಗಂಟೆ ರೆಡಿ ಇದ್ದೀವಿ. ವ್ಯಾಕ್ಸಿನ್ ತಗೊಳ್ಳೋಕ್ಕೆ ಅವರು ಕೇಸ್ ವರ್ಕರ್ ಬಂದಿರಲಿಲ್ಲ ವ್ಯಾಕ್ಸಿನ್ ನಮಗೆ ಕೊಡೋಕ್ಕೆ. ಅಷ್ಟರೊಳಗೆ ಒಂದು ಡಿಸ್ಟೋಕಿ ಕೇಸ್ ಬಂತು, ಅಂದರೆ ಮರಿ ಡೆಲಿವರಿ ಕೇಸು ಹಾಡಿಂದು. ಬಿದ್ದು ಒದ್ದಾಡ್ತಾ ಇದೆ, ಬಡ್ಕತಾ ಇದೆ ಅದು. ಆ ಒಳಗಡೆ ಡಾಕ್ಟರ್ ಒಬ್ರು ಕೂತಿದ್ರು, ಈಗ ಅವ್ರು ರಿಟೈರ್ಡ್ ಆಗಿದ್ದಾರೆ. ಅಟೆಂಡ್ ಮಾಡ್ತಾ ಇಲ್ಲ ಅವರು. ಯಾಕೆ ನನಗೆ ಅರ್ಥ ಆಗಿಲ್ಲ, ನನಗೆ ನೋಡೋಕ್ಕಾಗಲ್ಲ ಅದನ್ನು. ಹೋಯ್ದು ಅಟೆಂಡ್ ಮಾಡ್ತೇನೆ. ಅಟೆಂಡ್ ಮಾಡ್ಬಿಟ್ಟು ಆ ಕೇಸ ಅಟೆಂಡ್ ಮಾಡಿದ. ರೈ ಮಿಸ್ಟರ್ ಹೇಳ್ರಿ ಅಂದ ನನಗೆ. ಆ ಡಾಕ್ಟ್ರು ಹೇಳ್ರಿ ಮ್ಯಾಕೆ ಮಿಸ್ಟರ್ ಹೇಳ್ರಿ ಮ್ಯಾಕೆ ಅಂದರು. ಯಾಕೆ ಸರ್ ಅಂದೆ. ನೀವು ಯಾರು ಅಟೆಂಡ್ ಮಾಡೋಕ್ಕೆ ಅಂತಂದು. ಮತ್ತು ನೀವು ಯಾಕೆ ಅಟೆಂಡ್ ಮಾಡಲಿಲ್ಲ, ನೀವು ಯಾಕೆ ಅಟೆಂಡ್ ಮಾಡಲಿಲ್ಲ ಅದನ್ನು? ನಾನು ನನ್ನ ವೃತ್ತಿ ಕಲ್ತಿದ್ದು ಮಾಡಿದ್ದೀನಿ ರೀ, ಒಳ್ಳೆ ಸರಿ ಆಯ್ತಲ್ಲ, ನೀವು ಅಟೆಂಡ್ ಮಾಡ್ಬೇಕಾಯ್ತು. ಒಬ್ರಿಗೊಬ್ರಿಗೆ ಸ್ವಲ್ಪ ಟಾಕರ್ ನಡೀತು. ಆಮೇಲೆ ಆವಾಗ ನನಗೆ ಅದು ಗೊತ್ತಾಯಿತು, ಇವ್ರು ಬಂದು ಈ ಥರ ಇರಿಟೇಟ್ ಮಾಡ್ತಾರಲ್ಲ ಕೆಲಸ ಮಾಡೋನಿಗೆ, ತೊಂದರೆ ಕೊಡ್ತಾರಲ್ಲ ಇವರು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಸಂಘ ಸಂಸ್ಥೆಯಲ್ಲಿ ನಾವು ಬರಬೇಕು ಅನ್ನೋದಾಯಿತು. ತಗಲಿ ಆಗಲೇ ಎಲೆಕ್ಷನ್ ಬಂತು. ನಾವು ವೆಟರ್ನರಿ ಇನ್ಸ್ಪೆಕ್ಟರ್ ಅಸೋಸಿಯೇಷನ್ ಹಾಸನ ಜಿಲ್ಲೆದು. ನಾನು ಉಪಾಧ್ಯಕ್ಷ ಆಗಲೇಬೇಕು ಅಂತ ಹೋದೆ. ಯಾಕೆ ನನಗೆ ಹಿರಿಯರಿದ್ರು ಅವ್ರು ಅಧ್ಯಕ್ಷ ಆಗ್ಬಿಡಿ, ತೊಂದರೆ ಇಲ್ಲ. ಚಿಕ್ಕೇಗೌಡರನ್ನ ಅಧ್ಯಕ್ಷರು, ನಾನು ಉಪಾಧ್ಯಕ್ಷ ಆಗಬೇಕು ಅಂತ ಉಪಾಧ್ಯಕ್ಷ ಆಯಿತು. ಅಲ್ಲಿಂದ ಶುರುವಾಯಿತು ನೋಡಿ. 20 ವರ್ಷಗಳ ಕಾಲ ನನ್ನ ಸಂಘದಲ್ಲಿ ಇಟ್ಕೊಂಡರು ಹಾಸನ ಜಿಲ್ಲೆಯಲ್ಲಿ. 2 ಬಾರಿ ಅಧ್ಯಕ್ಷರು ಮಾಡಿದ್ರು ನಾನು. ಇನಾನಿಮಸ್ಸು ನಾವು ಮಾಡೋ ಕೆಲಸಕ್ಕೆ ನೋ ಕರಪ್ಟಿವ್. ಯಾರ ಹತ್ರ ಒಂದು ಲೋಟ್ ಕಾಫಿ ಕುಡಿತಾರಲ್ಲ, ಕೆಲಸ ಮಾಡ್ಕೊಡು. ಎಲ್ಲಿ ನೋವಾಗಿದೆ ಹಾಸನ ಜಿಲ್ಲೆಯಲ್ಲಿ, ಯಾವ ಮೂಲೆಯಲ್ಲಿ ನೋವಾಗಿದೆ, ಯಾರ್ಯಾರು ನಮ್ಮ ಸಹೋದ್ಯೋಗಿಗೆ ನಾವು ಅಲ್ಲಿ ರೆಡಿ ಇರು. ನಾವು ಜನಪರ ಕೆಲಸ ಮಾಡೋಕ್ಕಷ್ಟೇ. ನಮ್ಗೆ ಎಲ್ಲರೂ ಅವಮಾನ ಆಗ್ತಿದೆ ಅಂದರೆ ನಾವು ಅಲ್ಲಿ ರೆಡಿ ಇರು. ಅಷ್ಟು ಸುಭಿಕ್ಷವಾಗಿ ಜಿಲ್ಲೆ ನಡ್ಕೊಬಂತು. ನಾವೆಲ್ಲ ಅಧಿಕಾರಿಗಳು ಗೌರವ ಕೊಟ್ಕೊಬಂದು, ಅವರು ನಮಗೆ ಗೌರವ ಕೊಟ್ಟರು. 2 ಸಾರಿ ಅಧ್ಯಕ್ಷ ಆದೆ, 1 ಬಾರಿ ಗೌರವಾಧ್ಯಕ್ಷ ಆದೆ, 1 ಬಾರಿ ಉಪಾಧ್ಯಕ್ಷ ಆದೆ. 20 ವರ್ಷಗಳ ಕಾಲ ನೀಟ ಸಂಘ ಸಂಸ್ಥೆ ಇಟ್ಕೊಂಡು ನೀಟ ಸುಭಿಕ್ಷವಾಗಿ ಬಂದೇವಿ. 36 ವರ್ಷಗಳ ಕಾಲ ಸರ್ವಿಸು. 36 ವರ್ಷಗಳ ಕಾಲ ಕ್ಲಾಸ್ 2 ಆಫೀಸರ್ ಆಗಿ ರಿಟೈರ್ಡ್ ಆದೆ. ನಾವು ಒಂದಿಷ್ಟು ನಿಮಿಷಗಳಲ್ಲಿ ಈ ವಿಡಿಯೋನ ಮಾಡಿರ್ತೀವಿ, ಆದರೆ ಇವ್ರ ಜೀವನದ ಸ್ಟೋರಿಗಳನ್ನ ಕೇಳಬೇಕು ಅಂದ್ರೆ ವರ್ಷಾನ್ಗಟ್ಲೆ ಮಾಡೋ ಸ್ಟೋರಿಗಳು ದೊಡ್ಡದಿರುತ್ತೆ. ಅದು ನಾವು ಎಣ್ಣೆ ಹೊಡಿವಾಗ ಕೂತ್ಕೊಂಡು ಅವಾಗ ನಮಗೂ ಅವ್ರಿಗೆ ಯಾವುದೇ ಏಜ್ ರಿಸ್ಟ್ರಿಕ್ಷನ್ಸ್ ಅನ್ನೋದು ಏನಿಲ್ಲ. ನಮ್ಮನ್ನ ಅಷ್ಟೇ ಫ್ರೀಡಮ್ ಕೊಟ್ಟಿದ್ದಾರೆ ನಮಗೆ. ಅವ್ರ ಜೊತೆ ಕೂತ್ಕೊಂಡು ನಾವು ಡ್ರಿಂಕ್ಸ್ ಮಾಡೋದಾಗಲಿ ಪ್ರತಿಯೊಂದಾಗಿರಲಿ ನಾವು ಅದೇ ಇವ್ರು ಬಿಟ್ಟು ಹೊರಗಡೆ ಹೋಗಿ ನೆಲ್ಲು ಜಾಸ್ತಿ ಮಾಡಕ್ ಹೋಗಲ್ಲ ನಾವು. ಇವ್ರು ಯಾಕೆ ಗೊತ್ತಾ ಇದು ಯಾಕೆ ಅಂತಂದ್ರೆ, ಈಗ ನಮ್ಮ ಹತ್ರ ಬರ್ತಾರೆ ಇವರು, ನಮ್ಮ ಜೂನಿಯರ್ಸು, ನಮ್ಮ ಹುಡುಗರು, ನಮ್ಮ ಹಳಿದ್ರು ಮಕ್ಳು ಹಿಂಗೆ ಬರ್ತಾರೆ ಅಂತ ನಾವೇನಾರ ಮಾತಾಡಿದ್ರೆ ನೀವು ನಮ್ ಬಿಡ್ತೀರಿ, ಹೊರಗಡೆ ಹೋಗಿ ಕೂರ್ತೀರಿ. ಅದು ಹೊರಗಡೆ ಹೋಗ್ತೀರಿ, ಮನೆ ಬಿಟ್ಟು ಹೊರಗಡೆ ಇಲ್ಲ ಹೋಗ್ಬಿಡ್ತೀರಿ. ಇವತ್ತು ನಡೀತು ನೋಡ್ತಿದೀವಲ್ಲ, ಅಲ್ಲಿ ಹೋಗಿ ಚಿಕನ್ ಮಾಡ್ಕೊಂಡು ಅಲ್ಲಿ ಏನಾರು ಮಾಡ್ಕೊಳ್ಳೋದ. ಅಟ್ಲಿ ನಮ್ಮ ಮುಂದ್ಗಡೆ ಕೂತ್ಕೊಂಡು ಕೊಡಿದ್ರೆ ಮಾವ ಇದಾರೆ, ಅಪ್ಪ ಇದಾರೆ, ನಮಗೆ ಎಷ್ಟು ಬೇಕು ಅಷ್ಟೇ ತಗೋಬಿಡೋಣ ಅಂತ ಒಂದೇನೋ ಜಾಲಿ. ಅಲ್ಲಿ ಫ್ರೀಡ್ನೆಸ್ ಕೊಟ್ಟಂಗಾಯ್ತು. ಮತ್ತೆ ಕಂಟಿನ್ಯೂಷನ್ ಇರಬಾರ್ದು. ಅಕೇಶನಲ್ಲಿ ಹಬ್ಬ ಹುಣ್ಣಿಮೆ ಅದು ಇದು ಆಗ್ತವೆ, ಆಗ್ಲಿ, ತೊಂದರೆ ಇಲ್ಲ. ಇರೋದನ್ನ ನೇರ ಮಾತಾಡ್ಕೊಬಿಟ್ರೆ ಅಲ್ಲಿ ಹೋಗಿ ಇನ್ನೊಂದ್ ಕಡೆ ಬೀದಿಲಿ ಅಲ್ಲೆಲ್ಲ ಹೋಗೋದು ಬರೋದು, ಅಲ್ಲಿ ನೋಡಿ ಬಂದ ಅಲ್ವದ ಮಾಡ್ದ ಅಂತ ಬೆಳ್ತೋರ್ಸೋದು ಬೇಡ. ಇಲ್ಲಿ ನಮ್ಮ ಹತ್ರ ಇದು ಬಿಡ್ಲಿ, ಗೌರವದಲ್ಲಿ ಬದುಕಿರ್ತಾರೆ. ನಾವು ಹೊರಗಡೆ ಹೋಗಿ ಈ ಏಜಲ್ಲಿ ಯುವಕರು ಹೊರಗಡೆ ಹೋದಾಗ ಏನೇನೋ ನಡೀತವೆ, ಉಳಿದಿದ್ದ ಇದರಲ್ಲಿ ಇವೆಲ್ಲ ನಡೀತವೆ ನೋಡಿ. ಮನೆ ಯಾವ್ದೋ ಕಾರ್ ಆಕ್ಸಿಡೆಂಟ್ 4 ಜನ ಹುಡುಗರು ಸತ್ತೋದ್ರು. ಇಯರ್ ಎಂಡ್ ಮಾಡ್ಕೊಳಕ್ ಅಲ್ಲಿ ಟಿವಿಲಿ ಬತ್ತಿತ್ತಲ್ಲ. ಆಮೇಲೆ ಯಾವ್ದೋ ಒಂದು ಬೈಕ್ ಹೋಗಿ ಅಡ್ಡ ಒಂದು ಟ್ರಕ್ಕಿಗೆ ಹೊಡೆದ್ಬಿಡುತ್ತೆ, ಇಬ್ಬರು ಸ್ಪಾಟ್ ಆಗ್ಬಿಡ್ತಾರೆ. ಈಗ ಯಾವುದೇ ಮನೇಲೆ ಮಾಡ್ಕೊಬಿಡ್ಲಿ ಅವರು. ಇಷ್ಟು ಹೊರಗಡೆ ಹೋಗೋದ ಬೇಕು ಇಂಥ ತೋಟ ಅಟ್ಮಾಸ್ಫಿಯರ್ ಹೋಗ್ಲಿ ತಗೊಂಡ್ಮೇಲೆ ಅಲ್ಲೇ ಇದ್ದು ಬಿಡ್ಲಿ. ಅವರು ಒಂದು ಲಾಡ್ಗೆ ಮಾಡ್ಕೊಳ್ಳಿ, ಇಲ್ಲ ಅಂತ ಒಂದು ಸೈಡ್ಗೆ ಹೋಗ್ಲಿ, ಅಲ್ಲೇ ಇದ್ದು ಬಿಡ್ಲಿ. ಅವ್ರು ನೈಟ್ ಜರ್ನಿ ಗಿರ್ನಿ ಮಾಡಕ್ ಹೋಗ್ಬಾರ್ದು. ಮಕ್ಳು ಇರ್ತವೆ, ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಕಥೆನು ಓಲಿ. ಅವ್ನ ಮದುವೆ ಆಗಿದ್ದಾನಾದ್ರೆ ಅವ್ನ ಹೆಂಡತಿ ಮಕ್ಳು ಪುಟಾಣಿ ಮಕ್ಳು ಇರ್ತಾವೆ, ಅವ್ರ ಕಥೆನು. ನಾನು ಏನು ಹೇಳ್ತೀನಿ ಅಂದ್ರೆ, ಇವತ್ತಿನ ಯುವ ಮಕ್ಕಳಿಗೆ ಜವಾಬ್ದಾರಿ ಜಾಸ್ತಿ ಇರ್ಬೇಕು. ಆಮೇಲೆ ಕಾನ್ಸ್ಟೆಂಟ್ ಆಗಿರ್ಬೇಕು. ನಾನು ಎಲ್ಲರೂ ಹೋಗ್ಬೇಕಾದ್ರೆ ನಾನು ಏನು ತಗೋಗ್ತೀನಿ ಕೈಲಿ, ನಾನು ವಾಪಸ್ ಬರ್ಕೊಂಡು ಏನು ತಗೋರ್ಬೇಕು, ಯಾವ್ದನ್ನ ಬಿಟ್ನ ಇದು ಮಕ್ಳಿಗೆ ಬೇಕು. ಜವಾಬ್ದಾರಿ. ಆಮೇಲೆ ಬೆಳಗ್ಗೆ ನೋಡಿ ಇದೇ ರೋಡ್ ನಾನು ವಾಕ್ ಬರ್ತೀನಿ ಕೈಲಿಗೆ, ಈ ಕತ್ತಿ ಹಿಡ್ಕೊ ಬರ್ತೀನಿ ಕೈಲಿ. ಯಾವ್ದೋ ಒಂದು ಗರಿ ಬಿದ್ದಿರ್ತವೆ, ವಾಕ್ ಒಂದು ಬರೀ ವಾಕ್ ಮಾಡೋದು, ಈ ಕೆಲಸ ಮಾಡಬಾರ್ದು ಅಂತ ನೋಡಿ. ಉದಾಹರಣೆ ನೋಡಿ, ಇಲ್ಲ ಐತೆ ಬನ್ನಿ, ಇಲ್ಲಿ ನಾನು ತೋರಿಸ್ತೀನಿ ಬನ್ನಿ. ಇಟ್ಕೊಬನ್ನಿ, ಇದೇನು ದೊಡ್ಡ ಸಮಸ್ಯೆ ಏನಲ್ಲ. ಹಿಂಗೆ ಇಟ್ಕೊಂಡು ಹಿಂಗೆ ಒಳಗಡೆ ಬಿದ್ದೋಯ್ತು. ಅದೇ ಮತ್ತೆ ಹಿಂಗೆ ಹೊಸ ಹಾಕ್ಬೋದು. ಇದನ್ನು ತೆಗೆದು ಪದಕ್ಕೆ ಹಾಕ್ತಾರೆ ಹಿಂಗೆ ಹಾಕಿದ್ರೆ ಇರುತ್ತೆ, ಕಳೆಗಳೇನು ಬರೋದಿಲ್ಲ, ಅದು ಅದ್ರಲ್ಲಿ ಇರುತ್ತೆ. ಮಾಡ್ತೀವಿ ನಾವು. ವಾಕವಾಯ್ತು, ಕೆಲಸ. ಮೋಟಿವೇಶನಲ್ ಪರ್ಸನ್ ನಮ್ಮ ತಂದೆನೇ ನಿನ್ನ ಜೊತೆ ಇರುವಾಗ ನೀನು ಕಲಿಬೇಕ ಬೇಡ? ನನ್ನ ಎಲ್ಲ ಸೇರಿ ನನ್ನ ಬಿಡಕ್ ಬಂದ ನೀ ಅಂತ ಹೇಳ್ತಾರಲ್ಲ, ಎಲ್ಲ ಮಕ್ಕಳಿಗೂ ಟೈಮ್ ವೇಸ್ಟ್ ಮಾಡಬಾರ್ದು. ಟೈಮ್ ಇಸ್ ವೆರಿ ಗುಡ್. ಟೈಮ್ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ. ಟೈಮ್ ಸಿಗಲ್ಲ ನಿಮಗೆ, ಮತ್ತೆ ನಾಳೆ ಸಿಗುತ್ತೆ, ನೆನ್ನೆ ಸಿಗಲ್ಲ ನಮಗೆ.
ಇವತ್ತು ಬೆಳಕರ ಸಿಗುತ್ತೆ ನಮಗೆ, ಸಿಗಲ್ಲ, ನಾಳೆ ಬೆಳಿಗ್ಗೆ ಬೆಳಕರಿತ ಅಷ್ಟೇ. ಬಟ್ 2ನೇ ತಾರೀಕು ಸಿಗಲ್ಲ ನಮಗೆ, ಅದು ಇನ್ನೊಂದು ತಿಂಗಳು ಅದು ವಾಪಸ್ ಯಾವತ್ತೂ ಬರೋದಿಲ್ಲ. ಅದರಿಂದ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ಬಿಡ್ಬೇಕು. ಈ ವಯಸ್ಸಿಗೆ ಪೂಜನ ಬಗ್ಗೆ ಒಂದೆರಡು ಮಾತು ಕೇಳ್ತಾ ಇದೀವಿ, ಅಂಕಲ್ ಹೇಳ್ತಾರೆ. ಬಟ್ಟೆ ಇರ್ಬೋದು, ಏನೇ ಇರ್ಬೋದು, ಏನೇ ತಗೊಬರ್ಲಿ, ಒಂದು ಪೆನ್ ಆಗಲಿ, ಒಂದು ಇದಲ್ಲಿ ಅವ್ರಿಗೆ ಮಕ್ಕಳು ಎಜುಕೇಶನ್ ಅವ್ರು ಏನ್ ಬೇಕು ಅದೇ ತಾನೆ ಕರೆಕ್ಟಾಗಿ ಜೋಡಿಸಿ ಒಂದ್ ಕಡೆ ಕ್ಲೀನ್ ಆಗಿ ಇವತ್ತು ಅಷ್ಟೇ ಅವತ್ತು ಅಷ್ಟೇ ಒಂದೇ ಒಂದು ಪದಾರ್ಥ ಇರೋದು ವೇಸ್ಟ್ ಮಾಡಕ್ಕಲ್ಲ. ಈಗ ಅವ್ರು ಅಡುಗೆ ಮಾಡ್ಬೇಕಲ್ಲ ನೋಡಿಬೇಕಾರೆ ಅವ್ರು ಯಾವ್ದಾರ ಈಗ ಬೇಡ ಅಂತ ಬಿಟ್ಟಿದ್ದನ್ನ ಅದಕ್ಕೊಂದು ರೂಪಾಯಿ ಕೊಟ್ಟು ಅದಕ್ಕೊಂದು ಟೇಸ್ಟ್ ಕೊಟ್ಟು ಅದು ಅಡುಗೆ ಮಾಡೋದು. ಅಂಕಿ ಲೆಕ್ಕ ಪತ್ರ ಹೇಳ್ಕೊಡ್ತಿದ್ದೆ, ಲೆಕ್ಕ ಅಂಕಿಗಳು ಹೇಳ್ಕೊಡೋದು, ಪಾಠ ಹೇಳ್ಕೊಡೋದೆಲ್ಲ ಮಾಡಿದೆ ನಾನು ಎಲ್ಲರಿಗೂ. ಎಷ್ಟು ಹೇರುವಳಿ ಬರೋದು, ಇನ್ನು ತಲೆಯೊಳಗೆ ಏನಿದೆ ಅಂತ ನಾನು ಹಿಂಗೆ ಅಂದೆ, ನಿನ್ನ ತಲೆಯೊಳಗೆ ಕಲ್ಲಿದೆಯಾ ಅಂತ ಹಿಂಗೆ ಅಂದೆ ಒಂದು ಸರಿಯ, ಮತ್ತೆ ಇನ್ನೊಂದು ಸರಿ ಏನಿದೆ ನಿನ್ನ ತಲೆ ಅಂದರೆ ಕಲ್ಲೊಳಗೆ ಅಂತ ಅದ್ರೊಳಗೆ ಗೊತ್ತಾಗ್ತಾ ಇಲ್ಲ. ಕಲ್ಲೊಳೆ ಅಂತ ದೊಡ್ಡಪ್ಪ ಹೇಳಿದ್ಮೇಲೆ ನನ್ನ ತಲೆಯೊಳಗೆ ಕಲ್ಲೇ ಇರಬೇಕು, ಅದಕ್ಕೆ ನನಗೇನು ಬರಲ್ಲ ಅದು ಅನ್ನೋ ಒಂದು ಕಾಯ್ದವಳಿ ಮೂಡು ಆ ಥರ ಇಲ್ಲ. ಅವಳಿಗೆ ಏನು ಅಂದ್ರೆ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಕಾಣುತ್ತೆ, ಬೇರೆ ವಿಚಾರ ಇಲ್ಲ. ಮತ್ತೆ ಫಾದರ್ಗೆ ಚೀಟಿ ಬರ್ತಾ ಗೊತ್ತಾಗೋದಲ್ಲ. ಅಂದ್ರೆ ಜೀವನ ನಡ್ಸಕ್ಕೆ ಏನ್ ಬೇಕು ಅವಶ್ಯಕತೆ ಇರೋದು ಅದು ಚೆನ್ನಾಗಿ ಗೊತ್ತಿದೆ. ಸತಿಭವನ್ ಬಗ್ಗೆ ಏನು ಅನ್ಸುತ್ತೆ ಅಪ್ಪಾಜಿ? ಅಯ್ಯೋ ಸತಿಭವ ಬಗ್ಗೆ ಹೇಳಿದ್ರೆ ಅವ್ರು ಯಾವತ್ತೂ ಒಂದು ಟೈಮ್ ನನಗೆ ಒಂದೇ ಒಂದು ದಿವಸನೂ ಸಹಿತ ಒಂದು ನಿಮಿಷನೂ ವೇಸ್ಟ್ ಮಾಡಿದಾರಲ್ಲ. ಅವ್ರದ್ದು ಏನು ಯಾವ ಟೈಮಿಗೆ ಏನು ಕೆಲಸ ಆಗಬೇಕು ಆ ಕೆಲಸ ಆಗ್ಬಿಡ್ಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ನಾನು ಏನು ಮಾಡಬೇಕು 4 ಗಂಟೆ ರಿಯತ್ ಕೆಲಸ ಮಾಡ್ತಿರ್ತಾರೆ. ಹಂಗೆ ಅವರು ಪೂಜೆನ ಮದುವೆ ಮಾಡ್ಕೊಳೋಕ್ಕಿಂತ ಮೊದಲು ಇದಕ್ಕೂ ಈಗಿದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅವರಿಗೆ, ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅವ್ರಿಗೆ ಅವ್ರ ಅಸೆಟ್ಟು ಅದು ಇದು ಕಷ್ಟಪಟ್ಟು ಮಾಡ್ಕೊಂಡ್ರಲ್ಲ ಅದು ನನಗೆ ಇಷ್ಟವಾಗೋದು. ಅವರೆಲ್ಲ ಕಷ್ಟಪಟ್ಟಿರೋದು ನಮಗೆ ಖುಷಿ ಆಗುತ್ತೆ ಅಂತ ನೋಡೋಕ್ಕೆ. ಎಷ್ಟೋ ಮಕ್ಕಳು ಅಪ್ಪ ಮಾಡೋದನ್ನು ಕಳೆದಾಕ್ಬಿಡ್ತಾರೆ, ಮಾರ್ಕೊಂಡ್ಬಿಡ್ತಾರೆ. ಅವ್ರು ದುಡ್ದಿದ್ದಾರೆ, ಅವ್ರ ತಂದೆ ತಾಯಿ ಅವ್ರಿಗೇನು ಕೊಟ್ಟಿಲ್ಲ, ಅವ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದು ನಿಜವಾಗಿ ನಮ್ಗೆ ಇಷ್ಟವಾಗುತ್ತೆ ಅಂತದ್ದು. ಯಕ್ಷಿತ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮತ್ತೆ ತಲೆ ಕಟಿಂಗ್ ಮಾಡ್ತಾರೆ, ಗಡ್ಡೆ ಎಲ್ಲ ಸೆಟ್ ಮಾಡ್ಕ. ಈಗ ನೀವು ಫಿಲಮ್ ಆಕ್ಟರ್ಗಳಲ್ಲಿ ಈ ಚಿಕ್ಕ ಗಡ್ಡೆ ಬಿಟ್ಟಲ್ವ ಈ ಸರಿ ಆ ಥರ ಬಿಟ್ಕೊಳ್ಳಿ, ಯಾರು ಬೇಡ ಅಂತಾರೆ. ಗಡ್ಡೆ ಬಿಟ್ಟು ಹೇಳ್ತಾನೆ ಹಾಕಲ್ಲ, ಈ ಉದ್ದ ಇರಬಾರ್ದು, ಈ ಜಿಟ್ಟು ಇರಬಾರ್ದು, ಅದು ನನಗೆ ಇಷ್ಟವಾಗುತ್ತೆ. ಹೇಸ್ಕಿನ್ ಹಂಗೆ ನೋಡಕ್ಕೆ ಹೇಸ್ಕಿನ್ ಮತ್ತೆ ಮುಟ್ಟದು ಅಂದ್ರೆ ಅವ್ನು ಒಕ್ಕ ತಿರುಗಾಡ್ತಾನಲ್ಲ ಹೇಸಿ ಅಂತ ನಿಮಗೆ ಸಿಕ್ಕ ವೆಟರ್ನರಿ ಡಾಕ್ಟರ್ ಅಲ್ಲ, ವೆಟರ್ನರಿ ಇನ್ಸ್ಪೆಕ್ಟರ್ ಡಾಕ್ಟರ್ನಲ್ವ ಯಾರು? ಅಲ್ಲ ಅವ್ರದ್ದು ಒಂದು ಅವ್ರದ್ದೇ ಬೇರೆ ಕೇಳ್ರು, ನಮ್ಮದೇ ಬೇರೆ ಕೇಳ್ರು. ಹೌದಾ? ನಾವು ವೆಟರ್ನರಿ ಇನ್ಸ್ಪೆಕ್ಟರ್, ಪಶುವೈದ್ಯಕೀಯ ಪರೀಕ್ಷಕರು ಅಂತ. ಎಂಟ್ರಿ ಇನ್ ದ ಸರ್ವಿಸ್ ನಮ್ಮದು. ನೀವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಾ? ಸೇಮ್ ಎಲ್ಲರೂ ಎಲ್ಲ ಸೇಮ್ ವರ್ಕ್, ಎಲ್ಲರೂ ನಮ್ಮ ಡಿಪಾರ್ಟ್ಮೆಂಟ್ ಅದೊಂದು. ಅದು ಇಲ್ಲೆಲ್ಲ ಡಾಕ್ಟರ್ ಅನ್ನೋರಲ್ಲ, ಅದಕ್ಕೆ ನಾವು ಅಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ನಾವು ಡಾಕ್ಟರ್ ಅಂದ್ರೆ ರೈತ ಕೊಟ್ಟಂತ ಹುಡುಗರೆ ನಮಗೆ ಅದು, ರೈತ ಕೊಟ್ಟಂತ ಹುಡುಗರೆ ಅದು ರೈತಲ್ಲ. ನಾವು ವೆಟರ್ನರಿ ಪಶುವೈದ್ಯಕೀಯ ಪರೀಕ್ಷಕರಾಗಿ ಪಶುವೈದ್ಯಕೀಯ ಜಾನುವಾರು ಅಭಿವೃದ್ಧಿ ಅಧಿಕಾರಿಯಾಗಿ ರಿಟೈರ್ಡ್ ಆಗ್ತೀವಿ. ಅಲ್ಲಿ ಕ್ಲಾಸ್ 2 ಆಫೀಸರ್ ಆಗಿ ನಮಗೆ ರಿಟೈರ್ಡ್ ಆಗ್ತೀವಿ. ಫಸ್ಟ್ ವೆಟರ್ನರಿ ಇನ್ಸ್ಪೆಕ್ಟರ್ ಆಯ್ತಾ, ಇನ್ನು ಇನ್ಸ್ಪೆಕ್ಟರ್ ಆದಮೇಲೆ ಸೀನಿಯರ್ ವೆಟರ್ನರಿ ಇನ್ಸ್ಪೆಕ್ಟರ್ ಆಯಿತು. ಅದಾದಮೇಲೆ ಜಾನುವಾರು ಅಧಿಕಾರಿ ಆಯಿತು. ಜಾನುವಾರು ಅಧಿಕಾರಿ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಈ PDO ಇರಕ್ಕುವ ಪಂಚಾಯತಿ ಲೆವೆಲಲ್ಲಿ PDO ಲೆವೆಲಲ್ಲಿ ಆಗಿ ನಾವು ರಿಟೈರ್ಡ್ ಆಗ್ತೀವಿ. ಆ ಥರ ಯಾವಾಗ ನೀವು ಜಾಬ್ ಸಿಕ್ಕಿದ್ದು? ಎಷ್ಟನೇ ಇಸ್ವಿ? 1986. ಈಗ ನಾನು ರಿಟೈರ್ಡ್ 60 ವರ್ಷ ಆಗಿದೆ, 36 ವರ್ಷ ಸರ್ವಿಸ್ ಮಾಡಿದ್ದೀನಿ. 36 ವರ್ಷ ರಿಟೈರ್ಡ್ ಆಗಿದೆ. ಎಷ್ಟನೇ ತಾರೀಕು ಯಾವ ತಿಂಗಳು? 31 ಆಗಸ್ಟ್ 31 ಲಾಸ್ಟ್ ಡೇ. ದೊಡ್ಡ ಪಾರ್ಟಿ ನಡೀತು ಮಾತ್ರ ಇಲ್ಲಿ. ಪಾರ್ಟಿ ವಿಡಿಯೋ ಹಾಕ್ತಾರೆ, ಪೂಜಾ ಕೆ ರಾಜ್ ಅವ್ರು ನೋಡ್ತಾರೆ. ಅದರೊಳಗೆ ಇದೇ ವಿಡಿಯೋದಲ್ಲಿ ಹಾಕ್ಬೋದಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ಬೋದು. ಇನ್ನೂ ತುಂಬ ವಿಚಾರಗಳಿದೆ. ನಮಗೆ ಒಬ್ಬ ತಂದೆ, ಯಾಕಂದರೆ ಅವನು ಎಕ್ಸ್ಪ್ರೆಸ್ ಮಾಡಲ್ಲ, ಒಬ್ಬ ತಂದೆ ಹೊರಗಡೆ ಮಕ್ಕಳ ಬಗ್ಗೆ. ಬಟ್ ಅವ್ನ ಜೀವನ ಎಲ್ಲ ಕಂಪ್ಲೀಟಾಗಿ ಹೋರಾಟ. ಅಂಕಲ್ ನಿಮ್ದು ಯಾವ್ದಾರು ಆಸೆಗಳು ಅಂತ ಏನಾದರೂ ಇತ್ತು, ಅದನ್ನು ನಿಲ್ಸಿದ್ದೀರ ಅನ್ನೋದು ಆ ಥರ ಏನಾದ್ರು ಇದೆಯಾ? ಇಲ್ಲ ನಾನು ಆ ಥರ ಮನುಷ್ಯ ಆಸೆ ಇರುತ್ತೆ, ಇಲ್ಲ ಅಂತಲ್ಲ. ಅದು ದುರಾಸೆ ಅನ್ನೋದು ಇರಬಾರ್ದು. ನಾವು ಆ ಥರ ಜಾಸ್ತಿ ನಾನು ಆ ಥರ ಇಷ್ಟಪಡೋಕೆ ಹೋಗ್ಲಿ ಯಾವ್ದನ್ನೇ. ನೋಡಿ ನಾನು ನೆಮ್ಮದಿಯಾಗಿ ಇದ್ದೀನಿ. ಇವತ್ತು ಯಾವುದೋ ಒಂದು ಆರ್ಟಿಕಲ್ ನೋಡಿದೆ ನಾನು, ಆ ಸ್ವಾಮೀಜಿಯರ ಹೇಳಿದ್ರು, ಯಾರು ಜಾಸ್ತಿ ಆಸೆ ಪಡ್ತಾರೆ ಅವ್ರು ತುಂಬ ದುಃಖ ಪಡ್ತಾರಂತೆ. ಯಾರು ಆಸೆ ಪಡಲ್ಲ ಅವ್ರ ಲೈಫ್ ಭಾರಿ ಜಾಲಿ. ಇದಕ್ಕೆ ನಮ್ಮ ದೊಡ್ಡಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಯ್ಯೋ ಅವಳು ನನಗೆ ಬೆನ್ನೆಲುಬ ರೈಟ್ ಹ್ಯಾಂಡ್ ಇದ್ದಂಗೆ ಬಿಡಿ. ಹೌದಾ? ನೋಡಿ ಅವ್ರ ತಂದೆ ಮೇಲೆ ಅವ್ರೇನು ತೋಟದ ಕೆಲಸ ಮಾಡಿಸಿರಲಿಲ್ಲ, ಗದ್ದೆ ಕೆಲಸ ಮಾಡಿಸಿರಲಿಲ್ಲ, ದನಿಂಗ್ ಕೆಲಸ ಮಾಡಿಸಿರಲಿಲ್ಲ. ಅವರು ನನ್ನದ್ರ ಬಂದು ಎಲ್ಲದಕ್ಕೂ ಮಾಡ್ಬಿಟ್ಟಾರೆ. ಮತ್ತೆ ಇದು ಈ ಎಪಿಸೋಡು ರಿಯಲ್ ಹೀರೋಸ್ ಅಂತ. ಬರೀ ಸಿನಿಮಾ ದಲ್ಲಿ ಇರತಕ್ಕಂಥವ್ರು ಮಾತ್ರ ರಿಯಲ್ ಹೀರೋಸ್ ಅಲ್ಲ, ಪ್ರತಿಯೊಬ್ಬರು ಮನೇಲಿ ಇರ್ತಾರೆ ರಿಯಲ್ ಹೀರೋಸ್. ಅವ್ರನ್ನೊಂದು ಇಂಟರ್ವ್ಯೂ ಮಾಡೋವಂಥ ಪ್ರಯತ್ನ, ಅದರಲ್ಲೂ ನಮ್ಮ ಅಂಕಲ್ ಜೊತೆ ಮಾತುಕತೆ ಬೇಕಾಗಿತ್ತು ನಮಗೆ ಬಹಳ ದಿನದಿಂದ. ಹಾಗಾಗಿ ಅವ್ರು ರಿಟೈರ್ಡ್ ಆಗಿದ್ದು ಅವ್ರ ಲೈಫ್ನ ಕಂಪ್ಲೀಟಾಗಿ ನಿಮಗೆ ತೋರಿಸೋಣ ಅಂತ ಇದೊಂದು ವಿಡಿಯೋ ಮಾಡಿದ್ವಿ. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದು ಪೂಜಾ ಕೆ ರಾಜ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ ಚಾನಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅಂಕಲ್ ಮಾತಾಡ್ತಿದ್ರೆ ಹೇಳಿದ ಬೈಕ್ ಇದೆ, ಇದು 4ನೇ ಬೈಕು. ಎಷ್ಟು ಲಕ್ಷ ಹೊಡಿದೆ ಅಂಕಲ್? ಇದು 2 ಲಕ್ಷ ಚಿಲ್ಲರೆ ಹೊಡಿದಾಗಲಿ. ಆ ಮೀಟ್ರ್ ಹೊಡ್ತಾ ಇಲ್ಲ. ಸಣ್ಣ ಪುಟ್ಟ ರೆಡಿ ಮಾಡ್ಸಕ್ಕೆ ಹೋಗಲ್ಲ. ಪುಟ್ಟಣಿ A B